ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜೈಲಿಂದ ಹೊರಬಂದ ಪವಿತ್ರ ಗೌಡ ನೇರವಾಗಿ ಮುನೇಶ್ವರನ ಸನ್ನಿಧಿಗೆ ತೆರಳಿ ಹರಕೆ ತೀರಿಸಿದ್ದಾರೆ. ತಲಘಟ್ಟಪುರದ ವಜ್ರ ಮುನೇಶ್ವರ ದೇವಸ್ಥಾನ ಪವಿತ್ರ ಗೌಡ ತಾಯಿಯ ಮನೆ ದೇವರು. ಕೆಲವು ವರ್ಷಗಳ ಹಿಂದೆ ಪವಿತ್ರ ಗೌಡ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿ ದೃಷ್ಟಿ ಹೋಗಿತ್ತು. ಆ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿ ಪವಿತ್ರ ತಾಯಿ ಭಾಗ್ಯಮ್ಮ ಪೂಜೆ ಸಲ್ಲಿಸಿದ್ರು. ಮುನೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿಗೆ ದೃಷ್ಟಿ ಬಂದಿತು. ದೃಷ್ಟಿ ಬಂದ ನಂತರ ವಜ್ರ ಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಮಾಡಿದ ಪವಿತ್ರ ಮನೆಯವರು ಮಾಡಿದ ಪೂಜೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರಂತೆ. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಹೀಗಾಗಿ ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆ ಕಟ್ಟಿದ್ದ ಪವಿತ್ರ ತಾಯಿ ಹರಕೆ ತೀರಿಸೋ ಸಲುವಾಗಿ ಜೈಲಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನಕ್ಕೆ ಹೋಗಿ ಹರಕೆ ತೀರಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.